ವಾವ್ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ಮೇಲೆ ಸ್ವಲ್ಪ ತುಪ್ಪ ಹಾಕ್ತೀನಿ ನೋಡ್ರಿ. ಬಿಸಿ ಬಿಸಿ ಉಪ್ಪಿಟ್ಟಿಗೆ ತುಪ್ಪ ಹಾಕೊಂಡು ತಿಂದ್ರೆ ಅದ್ರ ಮಜಾನೇ ಬೇರೆ ಇರ್ತೈತ್ರಿ. ಈಗ ನೋಡ್ರಿ ಚಮಚೆ ಇಟ್ಟರೆ ಎಷ್ಟು ಸ್ಮೂತಾಗಿ ಹೋಗುತ್ತೆ ನೋಡ್ರಿ. ಸೇಮ್ ಹೋಟೆಲ್ ಥರನೇ ಬಂದೈತೆ ನೋಡ್ರಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡೋ ನಮಸ್ಕಾರಗಳು. ನಾನಿವತ್ತು ಉಪ್ಪಿಟ್ಟು ಮಾಡಾಕತ್ತೀನಿ ರೀ. ಇದೇನಪ್ಪ ಇದು ಉಪ್ಪಿಟ್ಟು ಯಾರಿಗೂ ಗೊತ್ತಿಲ್ಲ, ಇವಳು ಉಪ್ಪಿಟ್ಟು ಮಾಡಿದ್ರೆ ಅದು ನೀವು ಅನ್ಕೋಬೋದು. ನಾನಿವತ್ತು ಸ್ಪೆಷಲ್ಲಾಗಿ ಹೋಟೆಲ್ ಸ್ಟೈಲಲ್ಲಿ ಉಪ್ಪಿಟ್ಟು ಮಾಡಾಕತ್ತೀನಿ ರೀ. ಅದು ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಪಾತ್ರೆ ಇಟ್ಕೊತೀನಿ ರೀ. ಈಗ ನಾನು ರವೆ ಹಾಕ್ಕೋತೀನಿ ನೋಡ್ರಿ. ಈ ಕಪ್ಲೆ 2 ಕಪ್ ರವೆ ಹಾಕ್ಕೊಂಡೇನಿ ನೋಡ್ರಿ. ನಾನು ಮೀಡಿಯಮ್ ರವೆ ತೊಗೊಂಡೇನಿ. ಉಂಡೆ ಮಾಡ್ತೀವಲ್ಲ ರವೆ ಉಂಡಿದ್ದು, ಆ ರವೆ ತೊಗೊಂಡೇನಿ ರೀ. ಈಗ ನಾನು 2 ಕಪ್ ರವೆ ಹಾಕಿನಲ್ರಿ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ನೀವು ಎಣ್ಣೆ ತುಪ್ಪ ಯಾವುದಾದ್ರೂ ಹಾಕೋಬೋದು, ಇಲ್ಲ ಹಾಗೇನೂ ಉರಿಬೋದು ರೀ. ನಾನು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ನೋಡ್ರಿ. ನಾನು ಮೀಡಿಯಮ್ ರವೆ ತೊಗೊಂಡೇನಿ ಅಂದ್ರೆ ರವೆ ಉಂಡೆ ಮಾಡ್ತೀವಲ್ಲ ಆ ರವೆ ತೊಗೊಂಡೇನಿ. ನೀವು ಬನ್ಸಿ ರವೆನೂ ಬೇಡ, ರವೆ ಎಲ್ಲೋ ಕಲರ್ ಇರ್ತಾವಲ್ಲ ಆ ರವೆನೂ ಬೇಡ, ಚಿರೋಟಿ ರವೆನೂ ಬೇಡ್ರಿ. ಮೀಡಿಯಮ್ ರವೆ ತೊಗೊಂಡು ಮಾಡ್ರಿ, ಮಸ್ತಾಗಿ ಬರ್ತೈತೆ ಉಪ್ಪಿಟ್ಟು. ಈ ವೈಟ್ ಕಲರ್ ಇರ್ತಾವೆ ನೋಡ್ರಿ, ನಾವು ರವೆ ಉಂಡೆ ಮಾಡಕ್ಕೆ ತೊಗೋತೀವಲ್ಲ ಆ ರವೆ ತೊಗೊಂಡ್ರೆ ಸಾಕ್ರಿ. ಇದನ್ನು ಸ್ವಲ್ಪ ಚಲೋ ಹೊತ್ತಿನಾಗೆ ಹುರ್ಕೊಳ್ಳೋಣ ರೀ. ಈಗ ನಾನು ಎಣ್ಣೆ ಹಾಕಿ ಒಂದು 2 ನಿಮಿಷ ಹುರಿದಿದ್ದೀನಿ ನೋಡ್ರಿ. ಈ ರೀತಿ ಹುರ್ಕೊಂಡ್ರೆ ಸಾಕ್ರಿ ರವೆ. ನಿಮ್ಗೆ ಹುರಿತಾ ಇದ್ದಂಗೆ ಗೊತ್ತಾಗ್ತಾ ಇದೆ ನೋಡ್ರಿ. ಈಗ ರವೆ ಹುರಿದವ್ರಿ, ನಾನು ಒಂದು ಬೌಲಿಗೆ ಎತ್ತಿಟ್ಕೋತೀನಿ ರೀ. ಈಗ ನಾ ರವೆ ಹುರ್ಕೊಂಡಿದ್ನಲ್ರಿ, ಅದೇ ಪಾತ್ರೆಗೆ ಎಣ್ಣೆ ಹಾಕ್ಕೋತೀನಿ ನೋಡ್ರಿ. ನಾ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ರಿ, ಎಷ್ಟು ಬೇಕಾಗತ್ತೆ ನೋಡ್ಕೊಂಡು. ಈಗ ಇದಕ್ಕೆ ನಾನು ಸ್ವಲ್ಪ ಶೇಂಗಾದ ಕಾಳು ಹಾಕ್ಕೋತೀನಿ. ಇದು ಶೇಂಗಾದ ಕಾಳು ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಶೇಂಗಾದ ಕಾಳು ಹಾಕೋದ್ರಿಂದ ಉಪ್ಪಿಟ್ಟು ಚಲೋ ಅನಿಸ್ತೈತಿ. ಬಾಡ್ಸಕತ್ತೇನೆ ಹಾಕ್ಕೊಂಡೀನಿ ರೀ. ನಿಮ್ಗೆ ಬೇಡಪ್ಪ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ರೀ. ಸ್ವಲ್ಪ ಉದ್ದಿನಬೇಳೆ ಹಾಕ್ಕೋತೀನಿ ನೋಡ್ರಿ. ಸ್ವಲ್ಪ ಕಡಲೆಬೇಳೆ, ಜೀರಿಗೆ, ಸಾಸಿವೆ ತೊಗೊಂಡೀನಿ, ಅವನು ಹಾಕ್ಕೋತೀನಿ ನೋಡ್ರಿ. ಇವೆಲ್ಲ ಸ್ವಲ್ಪ ಹುರ್ಕೋಬೇಕ್ರಿ ಕೆಂಪಾಗಂಗೆ. ನೀವು ಶೇಂಗಾದ ಕಾಳು, ಉದ್ದಿನಬೇಳೆ, ಕಡಲೆಬೇಳೆ ಬಾಡ್ಸಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡ್ಬೋದು ರೀ. ಇದು ಹಾಕೋದ್ರಿಂದ ಮಸ್ತ್ ಟೇಸ್ಟ್ ಕೊಡ್ತೈತೆ ರೀ. ಬಾಯಾಗಿ ಸಿಗ್ತಿರ್ತೈತೆ ಅವಾಗವಾಗ ಮಸ್ತ್ ಟೇಸ್ಟ್ ಬರ್ತೈತೆ ಉಪ್ಪಿಟ್ಟಿಂದ. ಹಾಗಾಗಿ ನಾನು ಹಾಕ್ಕೊಂಡೇನಿ ನೋಡ್ರಿ. ವಿಡಿಯೋದಾಗ ನೋಡಿದ್ರೆ ನಿಮ್ಗೆ ಕಾಣ್ತಿರ್ಬೇಕು ನೋಡ್ರಿ, ಕೆಂಪಾಗ್ಯಾವ ಇವು. ಈಗ ನಾನು ಇದಕ್ಕೆ ಹಸಿ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಕರಿಬೇವು ತೊಗೊಂಡೇನಿ, ಅವು ಹಾಕ್ಕೋತೀನಿ ನೋಡ್ರಿ. ಇವನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಇವತ್ತು ನಾನು ಉಪ್ಪಿಟ್ಟಿಗೆ ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಾಕತ್ತೀನಿ ರೀ. ಸಬ್ಬಸಿಗೆ ಸೊಪ್ಪು ತಿನ್ನಲ್ಲ ಅಂದಾಗ ಈ ರೀತಿ ಮಾಡಿಕೊಡ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊಪ್ಪುಗಳು ತಿನ್ನೋದು ಆರೋಗ್ಯಕ್ಕೂ ಒಳ್ಳೇದ್ರಿ. ಹಾಗಾಗಿ ನಾನು ಸೊಪ್ಪು ಉಪ್ಪಿಟ್ಟಿಗೆ ಹಾಕಿ ಮಾಡಾಕತ್ತೀನಿ ರೀ. ಎಲ್ಲ ನಾವು ಸೊಪ್ಪಿಲೆ ಪಲ್ಯ ಮಾಡ್ತೀವಿ, ತಾಲಿಪಟ್ಟಿಗೆ ಹಾಕ್ತೀವಿ, ಬೇರೆ ಬೇರೆ ವೆರೈಟಿಗಳು ಮಾಡ್ತಿರ್ತೀವಿ. ಇವತ್ತು ಡಿಫ್ರೆಂಟ್ ಆಗಿರಲಿ ಅಂತ ನಾನು ಉಪ್ಪಿಟ್ಟಿಗೆ ಹಾಕಿ ಮಾಡಾಕತ್ತೀನಿ. ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಹಾಕಿ ಮಾಡಿ ನೋಡ್ರಿ, ನಿಮಗೂ ಗೊತ್ತಾಗ್ತೈತಿ. ಈಗ ನೋಡ್ರಿ, ನಿಮ್ಗೆ ಕಾಣಕತ್ತಿರ್ಬೇಕು ವಿಡಿಯೋದಾಗ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗ್ಯಾವ. ಜಾಸ್ತಿ ಏನು ಫ್ರೈ ಮಾಡೋದು ಬೇಡ್ರಿ ಉಳ್ಳಾಗಡ್ಡಿ. ನೋಡಿರಿ ಈಗ ಫ್ರೈ ಆಗ್ಯಾವ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ನೋಡ್ರಿ. ನಾನು ಇದಕ್ಕೇನು ಅರಿಶಿನ ಪುಡಿ ಹಾಕ್ತಿಲ್ಲ, ನೀವು ಬೇಕಂದ್ರೆ ಒಂದು ಚಿಟಿಕೆ ಅರಿಶಿನ ಪುಡಿನೂ ಹಾಕ್ಕೋಬೋದು ರೀ. ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೋತೀನಿ ನೋಡ್ರಿ. ಸಕ್ಕರೆ ಹಾಕೋದ್ರಿಂದ ಉಪ್ಪಿಟ್ಟಿನ ಟೇಸ್ಟೇ ಬೇರೆ ಇರ್ತೈತಿ. ಒಂಚೂರು ಹಾಕ್ಕೊಂಡು ನೋಡ್ರಿ, ಮಸ್ತಾಗಿರ್ತೈತಿ ಉಪ್ಪಿಟ್ಟು. ಉತ್ತರ ಕರ್ನಾಟಕ ಸೈಡ್ ಉಪ್ಪಿಟ್ಟಿಗೆ, ಅವಲಕ್ಕಿಗೆ ಎಲ್ಲದಕ್ಕೂ ಸಕ್ಕರೆ ಬೆಲ್ಲ ನಾವು ಹಾಕ್ತೀವಿ ರೀ. ನೀವು ಬೇಡಪ್ಪ ಅನ್ನೋದಾದ್ರೆ ಸ್ಕಿಪ್ ಮಾಡ್ಕೊಳ್ರಿ. ಹಾಕೋದ್ರಿಂದ ಟೇಸ್ಟ್ ಕೊಡ್ತೈತೆ ರೀ. ಈಗ ನಾ ಒಂದು ಅರ್ಧ ಕಟ್ನಟ್ಟು ಸಬ್ಬಸಿಗೆ ಸೊಪ್ಪು ತೊಗೊಂಡೇನಿ ರೀ, ಅದು ಹಾಕ್ಕೋತೀನಿ ನೋಡ್ರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಈಗ ನೋಡ್ರಿ, ಈಗ ಇದು ಒಗ್ಗರಣೆಗೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದಕ್ಕೆ ನೀರು ಹಾಕ್ಕೋತೀನಿ ರೀ. ನಾನು ಈ ಕಪ್ಪಿಲೆ 2 ಕಪ್ ರವೆ ತೊಗೊಂಡೇನಿ ರೀ. ಈ ಕಪ್ಪಿಲೆ 1 ಕಪ್ಪಿಗೆ 4 ಕಪ್ ಹಾಕೋಬೇಕ್ರಿ. ನಾನು 2 ಕಪ್ ತೊಗೊಂಡೇನಲ್ಲ ರವೆ, ಹಾಗಾಗಿ 8 ಕಪ್ ನೀರು ಹಾಕ್ಕೋತೀನಿ ನೋಡ್ರಿ. ನೀವು ರವೆ ನೋಡ್ಕೊಂಡು ನೀರು ಹಾಕೋಬೇಕಾಗ್ತದೆ. ನಿಮ್ಗೆ ಮೆತ್ತಗೆ ಉಪ್ಪಿಟ್ಟು ಬೇಕಂದ್ರೆ 4 ಕಪ್ ಹಾಕೋರಿ, ಇಲ್ಲ ಉದುರು ಬೇಕಂದ್ರೆ 2 ರಿಂದ 3 ಕಪ್ ಹಾಕೋರಿ. ಈಗ 1 ಕಪ್ಪ, 2 ಕಪ್ಪ, 3 ಕಪ್ಪ, 4 ಕಪ್ಪ, 5 ಕಪ್ಪ, 6 ಕಪ್, 7 ಕಪ್ಪ, 8 ಕಪ್. ನಾನು 2 ಕಪ್ ರವಕ್ಕೆ 8 ಕಪ್ ನೀರು ಹಾಕ್ಕೊಂಡೀನಿ ನೋಡ್ರಿ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿ ಈಗ ಮುಚ್ಚಳ ಮುಚ್ಚಿ ನೀರು ಕಾಯಕ್ಕೆ ಬಿಡ್ತೀನಿ ರೀ. ಇವು ನೀರು ಕುದಿಲ್ರಿ. ಇದೇನಪ್ಪ ಇದು ಉಪ್ಪಿಟ್ಟಿಗೆ ಸಬ್ಬಸಿಗೆ ಸೊಪ್ಪು ಹಾಕ್ಯಾಳ ಅಂತ ನೀವು ಅನ್ಕೋಬೋದು. ಒಂದ್ಸತಿ ನೀವು ನಿಮ್ಮ ಮನ್ಯಾಗ ಮಾಡಿ ನೋಡ್ರಿ, ನಿಮಗೂ ಗೊತ್ತಾಗ್ತದೆ ಎಷ್ಟು ಮಸ್ತಾಗಿರ್ತೈತಿ ಅಂತೆ. ಈಗ ನಾನು ನೀರು ಹಾಕಿ ಕುದಿಯಾಕೆ ಬಿಟ್ಟಿದ್ದೆ ರೀ. ಈಗ ಇದು ಕುದಿಯಾಕತ್ತೈತಿ ನೋಡ್ರಿ. ಈಗ ಇದಕ್ಕೆ ರವೆ ಹಾಕ್ಕೋತೀನಿ ರೀ. ಈಗ ಒಂದು ಕೈಲೆ ರವೆ ಹಾಕ್ಕೋಬೇಕು, ಒಂದು ಕೈಲೆ ಮಿಕ್ಸ್ ಮಾಡ್ತಾ ಇರ್ಬೇಕು.
ಒಮ್ಮೆ ಹಾಕಿದ್ರೆ ಗಂಟಾಗೋ ಸಾಧ್ಯತೆ ಇರ್ತೈತಿ. ನೀವು ನೋಡ್ಕೊಂಡು ಸ್ವಲ್ಪ ಒಂದು ಕೈಲಿ ರವೆ ಹಾಕೋರಿ, ಒಂದು ಕೈಲೇ ಮಿಕ್ಸ್ ಮಾಡ್ತಾಯಿರಿ. ಒಮ್ಮೆ ಎಲ್ಲ ಹಾಕಕ್ಕೆ ಹೋಗ್ಬೇಡ್ರಿ. ಒಂದೊಂದು ರವೆ ನೀರು ಜಾಸ್ತಿ ಹಿಡಿತಾವೆ, ಒಂದೊಂದು ರವೆ ನೀರು ಕಮ್ಮಿ ಹಿಡಿತಾವೆ. ನೀವು ನೋಡ್ಕೊಂಡು ಹಾಕ್ಕೊಡ್ರಿ. ನಾನು ಅರಿಶಿನ ಪುಡಿ ಹಾಕಿಲ್ಲ ರೀ, ವೈಟಾಗೆ ಬಂದೈತಿ ಉಪ್ಪಿಟ್ಟು. ನೀವು ಬೇಕಾದ್ರೆ ಒಂದು ಚೂಟಿಗೆ ಅರಿಶಿನ ಪುಡಿ ಹಾಕ್ಕೊಂಡು ಮಾಡ್ಕೊಬೋದು ಕಲರ್ ಬೇಕಂದ್ರೆ. ಈಗ ನಾನು ಸಬ್ಬಸ್ಗೆ ಸೊಪ್ಪು ಹಾಕಿನಲ್ರಿ, ಎಷ್ಟು ಮಸ್ತ್ ಕಲರ್ಫುಲ್ಲಾಗಿ ಕಾಣಕತ್ತೈತೆ ನೋಡ್ರಿ ಹಿಂಗಾಗೈತೆ ನೋಡ್ರಿ. ಇದು ಈಗ ಅಳಕ್ಕಿರ್ತೈತೆ, ಬಿಸಿ ಇದ್ದಾಗ ತಣ್ಣಗಾದ್ಮೇಲೆ ಗಟ್ಟಿ ಆಗ್ತೈತೆ ರೀ. ಇದೊಂದು 2 ನಿಮಿಷ ಬೇಯಿಸ್ಕೊಳ್ಳೋಣ ರೀ. ನಿಂಗೆ ಸಬ್ಬಸ್ಗೆ ಸೊಪ್ಪು ಬೇಡಪ್ಪ ಅನ್ನೋದಾದ್ರೆ ಸ್ಕಿಪ್ ಮಾಡ್ಕೋಬೋದು ರೀ. ನಾರ್ಮಲ್ ಉಪ್ಪಿಟ್ಟು ಮಾಡ್ತೀವಲ್ಲ ಹಾಗಾಗುತ್ತೆ. ಸಬ್ಬಸ್ಗೆ ಸೊಪ್ಪು ಹಾಕಿ ಮಾಡೋದ್ರಿಂದ ಮಸ್ತಾಗಿ ಟೇಸ್ಟ್ ಕೊಡ್ತೈತಿ, ಮತ್ತು ಸೊಪ್ಪು ಆರೋಗ್ಯಕ್ಕೆ ಒಳ್ಳೇದಲ್ರಿ. ಹಾಗಾಗಿ ನಾನು ಸಬ್ಬಸ್ಗೆ ಸೊಪ್ಪು ಹಾಕಿ ಮಾಡ್ಕೊಂಡೇನೆ. ನಿಂಗೆ ಬೇಕಂದ್ರೆ ನೀವು ಸಬ್ಬಸ್ಗೆ ಸೊಪ್ಪು ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗ್ತೈತೆ ಎಷ್ಟು ಮಸ್ತಾಗಿರ್ತೈತೆ ಅಂತೆ. ಇದು ಉಪ್ಪಿಟ್ಟು ರೆಡಿ ಆಗೈತಿ. ಇದನ್ನು ಸ್ವಲ್ಪ ಉಮ್ಗೋಬೇಕ್ರಿ. ನಾನು ಮೇಲೆ ನಿಂಬೆಹಣ್ಣು ರಸ ಹಾಕೋತೇನೆ ರೀ. ನೀವು ಟೊಮೆಟೊ ಆದರೂ ಹಾಕೋಬೋದು, ನಿಂಬೆಹಣ್ಣು ರಸ ಆದರೂ ಹಾಕೋಬೋದು. ನಾನೀಗ ನಿಂಬೆಹಣ್ಣು ರಸ ಹಾಕ್ಕೊಂಡೆ ನೋಡಿರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿ ಮುಚ್ಚಿ ಸ್ಟವ್ ಆಫ್ ಮಾಡಿಬಿಡ್ತೀನಿ ರೀ. ಸ್ವಲ್ಪ ಉಮ್ಗೋಯ್ಬೇಕ್ರಿ. ಅದು ಉಮ್ಗೊಯ್ಟ್ರೆ ಗಟ್ಟಿ ಆಗುತ್ತೆ ರೀ. ನಿಮ್ಗೆ ಉದುರು ಬೇಕಂದ್ರೆ ಸ್ವಲ್ಪ ನೀರು ಕಮ್ಮಿ ಹಾಕೋರಿ, ಇಲ್ಲ ಮೆತ್ತಗೆ ಬೇಕಂದ್ರೆ ನೀರನ್ನ ಹೇಳ್ದಷ್ಟು ಹಾಕ್ಕೊಡ್ರಿ. ಈಗ ನಾನು ಮುಚ್ಚಿ 2 ನಿಮಿಷ ಬಿಡ್ತೀನಿ ರೀ. ನಾನು ಸ್ಟವ್ ಆಫ್ ಮಾಡಿ 2 ನಿಮಿಷ ಉಮ್ಗೋಯಕ್ಕೆ ಬಿಟ್ಟಿದ್ದೆ ರೀ. ಇದು ಉಮ್ಗೊಂಡೈತಿ ನೋಡಿರಿ. ಈಗ ಬಿಸಿ ಇದ್ದಾಗ ಇಷ್ಟು ಗಟ್ಟಿ ಆಗೈತಿ, ಇನ್ನು ಆರಿದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ನೋಡಿರಿ. ಈ ರೀತಿ ಆಗೈತೆ ನೋಡ್ರಿ ಉಪ್ಪಿಟ್ಟು. ಬೆಣ್ಣೆ ಥರ ಬಂದೈತೆ ನೋಡಿರಿ. ಈಗ ನಾನು ಸರ್ವ್ ಮಾಡ್ತೀನಿ ನೋಡಿರಿ. ವಾವ್ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ಮೇಲೆ ಸ್ವಲ್ಪ ತುಪ್ಪ ಹಾಕ್ತೀನಿ ನೋಡಿರಿ. ಬಿಸಿ ಉಪ್ಪಿಟ್ಟಿಗೆ ತುಪ್ಪ ಹಾಕೊಂಡು ತಿಂದ್ರೆ ಅದ್ರ ಮಜಾನೇ ಬೇರೆ ಇರ್ತೈತೆ ರೀ. ನೀವು ಬೇಕಾದ್ರೆ ಇದಕ್ಕೆ ಶೇಂಗಾ ಚಟ್ನಿ, ಪುಟಾಣಿ ಚಟ್ನಿ ಯಾವುದಾದ್ರೂ ಹಾಕೋಬೋದು ರೀ. ಈಗ ನೋಡಿರಿ ಚಮಚೆ ಇಟ್ಟರೆ ಎಷ್ಟು ಸ್ಮೂತಾಗಿ ಹೋಗುತ್ತೆ ನೋಡಿರಿ. ಸೇಮ್ ಹೋಟೆಲ್ ಥರನೇ ಬಂದೈತೆ ನೋಡಿರಿ. ನೋಡಿದ್ರಲ್ರಿ ವೀಕ್ಷಕರೇ, ಮನೆಯಲ್ಲೇ ಸಬ್ಬಸ್ಗೆ ಸೊಪ್ಪು ಹಾಕಿ ಹೋಟೆಲ್ ಸ್ಟೈಲ್ ಉಪ್ಪಿಟ್ಟು ಮಾಡಿದ್ದೀನಿ. ನೀವು ಒಂದ್ಸತಿ ನಿಮ್ಮ ಮನೆ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗ್ತೈತೆ ರೀ. ಸಬ್ಬಸ್ಗೆ ಸೊಪ್ಪು ಹಾಕಿದ್ದು ಉಪ್ಪಿಟ್ಟು ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.